ಬೆಂಗಳೂರಾಯ್ತು, ಮಂಗಳೂರಲ್ಲೂ ಆಪರೇಷನ್ 5 ಸ್ಟಾರ್. ಮಂಗಳೂರಿನ ಕೆಎಫ್ಸಿ ಮಳಿಗೆ ಮೇಲೆ ಆಹಾರ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಕೆಎಸ್ ರಾವ್ ರಸ್ತೆಯ ಸಿಟಿ ಸೆಂಟರ್ನಲ್ಲಿರೋ ಕೆಎಫ್ಸಿ ಮಳಿಗೆ ಗ್ರಾಹಕರೊಬ್ಬರ ದೂರಿನ ಮೇರೆಗೆ ಕೆಎಫ್ಸಿ ರೆಸ್ಟೋರೆಂಟ್ ಮೇಲೆ ದಾಳಿಯಾಗಿದೆ. ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದಾಗ ಚಿಕನ್ ಕೊಳ್ತಿತ್ತು ಅನ್ನೋ ಬಗ್ಗೆ ದೂರನ್ನ ನೀಡಿದ್ರು ಗ್ರಾಹಕರು. ದಾಳಿ ವೇಳೆ ಮೇಲ್ನೋಟಕ್ಕೆ ಕೊಳೆತ ಚಿಕನ್ ಪೀಸ್ಗಳು ಕೆಎಫ್ಸಿಯಲ್ಲಿ ಪತ್ತೆಯಾಗಿದೆಯಂತೆ. ಮಂಗಳೂರಿನ ಕೆಎಫ್ಸಿಯಲ್ಲಿ ಚಿಕನ್ ಎಣ್ಣೆ ಸ್ಯಾಂಪಲ್ ಅನ್ನ ಅಧಿಕಾರಿಗಳು ಲ್ಯಾಬ್ಗೆ ಕಳುಹಿಸಿದ್ದಾರೆ. ಏಪ್ರಿಲ್ ಮಾರ್ಚ್ನಲ್ಲಿ ಪ್ಯಾಕ್ ಮಾಡಲಾದ ಕೋಳಿ ಮಾಂಸ ಪತ್ತೆಯಾಗಿದೆಯಂತೆ. ಕೆಎಫ್ಸಿ ಮಳಿಗೆ ಕ್ಲೋಸ್ ಮಾಡಿ ಪ್ರಯೋಗಾಲಯಕ್ಕೆ ಸ್ಯಾಂಪಲ್ ಅನ್ನ ರವಾನಿಸಲಾಗಿದೆ. ಕನ್ಫರ್ಮ್ ಆಯ್ತು ಅಂದ್ರೆ ಸೂಕ್ತ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ. ಸೊ ಒಂದಿಷ್ಟು ಮಾನದಂಡಗಳಿರುತ್ತೆ ಇಂತಹ ರೆಸ್ಟೋರೆಂಟ್ಗಳಿಗೆ. ತುಂಬಾ ದಿನಗಳ ಕಾಲ ಬಳಸಿದಂತಹ ಎಣ್ಣೆಯನ್ನ ಮತ್ತೆ ಮತ್ತೆ ಪದೇ ಪದೇ ಬಳಸಬಾರ್ದು. ಚಿಕನ್ ಅಷ್ಟೇ ಫ್ರೆಶ್ ಆಗಿರುವಂತಹ ಚಿಕನ್ ಅನ್ನ ಬಳಸಬೇಕಾಗತ್ತೆ. ಆದ್ರೆ ಕೊಳೆತ ಚಿಕನ್ ಪತ್ತೆಯಾಗಿತ್ತು ಅನ್ನೋದಾಗಿ ಗ್ರಾಹಕರು ಆನ್ಲೈನ್ ಅಲ್ಲಿ ಆರ್ಡರ್ ಪ್ಲೇಸ್ ಮಾಡಿರ್ತಾರೆ. ಚಿಕನ್ ಕೊಳ್ತಿತ್ತು ಅನ್ನೋದಾಗಿ ಕಂಪ್ಲೇಂಟ್ ಅನ್ನ ಮಾಡಿರ್ತಾರೆ. ಕಂಪ್ಲೇಂಟ್ ಮೇರೆಗೆ ಮಂಗಳೂರಿನ ಕೆಎಫ್ಸಿ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆಯನ್ನ ನಡೆಸಿದ್ರು. ಸೊ ಏಪ್ರಿಲ್ ಹಾಗೆ ಮೇನಲ್ಲಿ ಪ್ಯಾಕ್ ಆಗಿರುವಂತಹ ಚಿಕನ್ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಈಗ ಚಿಕನ್ ಪೀಸಸ್ ಹಾಗೆ ಎಣ್ಣೆಯನ್ನ ಸ್ಯಾಂಪಲ್ ಅನ್ನ ತಗೊಂಡು ಅಧಿಕಾರಿಗಳು ಲ್ಯಾಬ್ ಕಳಿಸಿರ್ತಾರೆ. ಸೊ ರಿಪೋರ್ಟ್ ಬಂದ ನಂತರದಲ್ಲಿ ಲೋಪದೋಷಗಳಿದೆಯಾ, ಕೊಳೆತ ಚಿಕನ್ನ ಏನು, ಎಲ್ಲ ವಿಚಾರಗಳು ಗೊತ್ತಾಗತ್ತೆ. ಆ ರೀತಿ ಏನಾದ್ರೂ ಆಗಿದ್ರೆ ಸೂಕ್ತ ಕ್ರಮವನ್ನ ಕೈಗೊಳ್ಳಲಾಗತ್ತೆ. ಆಗಸ್ಟ್ 15ರಂದು ಗ್ರಾಹಕರೊಬ್ಬರು ಕೆಎಫ್ಸಿಯಲ್ಲಿ ಚಿಕನ್ ಪೆರಿ ಎಂಬ ವಸ್ತುವನ್ನು ಖರೀದಿಸಿ ಆನ್ಲೈನ್ ಮುಖಾಂತರ ಖರೀದಿಸಿ ಅದನ್ನು ಸೇವಿಸಿದ ಸಂದರ್ಭದಲ್ಲಿ ಚಿಕನ್ ಹಾಳಾಗಿದ್ದು ಕೆಟ್ಟ ವಾಸನೆ ಬರುತ್ತಿದ್ದು ಆ ದೂರಿನ ಮೇರೆಗೆ ಕೆಎಫ್ಸಿ MG ರೋಡಲ್ಲಿರುವಂಥ ಕೆಎಫ್ಸಿಯಲ್ಲಿ ಅಲ್ಲಿಯ ಕಿಚನ್ನು, ಸಿಬ್ಬಂದಿಗಳನ್ನು, ಸ್ಟೋರೇಜು, ಚಿಕನ್ ಸ್ವಲ್ಪ ಹಾಳಾಗಿದ್ದು ಮೇಲ್ನೋಟಕ್ಕೆ ಕಂಡುಬಂದಿರ್ತದೆ. ಈ ಬಗ್ಗೆ ನಾವು ಆಹಾರ ಮಾದರಿಯ ಸ್ಯಾಂಪಲ್ಗಳನ್ನು ಫುಡ್ ಟೆಸ್ಟಿಂಗ್ ಲ್ಯಾಬೊರೇಟರಿ ಪ್ರಯೋಗಾಲಯಕ್ಕೆ ಕಳಿಸೋದಕ್ಕೋಸ್ಕರ ಸ್ಯಾಂಪಲ್ ತೆಗೆದುಕೊಂಡಿದ್ದು ರಾ ಚಿಕನ್ ನಾವು ಪರೀಕ್ಷಿಸಿ ಅದರಲ್ಲಿ ಏನಾದರೂ ಬ್ಯಾಕ್ಟೀರಿಯಾಗಳಿದೆಯಾ ಅಥವಾ ಇನ್ನೇನಾದರೂ ಸಮಸ್ಯೆಗಳಿದೆಯಾ ಅಂತ ನೋಡೋದಕ್ಕೋಸ್ಕರ ಆಹಾರ ಮಾದರಿ ಸಂಗ್ರಹಿಸಿ ಈಗ ಕಳಿಸ್ಕೊಡ್ತಾ ಇದ್ದೀವಿ. ಸೊ ಇದರಿಂದ ಏನು ನಮಗೆ ಈಗ ರಿಪೋರ್ಟ್ ಬರುತ್ತೆ, ಆ ರಿಪೋರ್ಟ್ ಆಧಾರದಲ್ಲಿ ಅಲ್ಲಿ ಸರಿಯಾದ ಸಂಗ್ರಹಣೆ ಆಗ್ತಾ ಇದೆಯಾ ಇಲ್ವಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.